ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದ ಕೈಗಾರಿಕಾ ನಗರದಲ್ಲಿ ಕೈಗಾರಿಕಾ ಪ್ರದೇಶದ ವರ್ತಕರಿಂದ ನೂರ್ ಅಹಮದ್ ನೇತೃತ್ವದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಜೈ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಅದ್ದೂರಿಯಾಗಿ ಕನ್ನಡ ಹಬ್ಬ ಆಚರಿಸಿದ ವರ್ತಕರು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್, ತಕೀಬ್, ಅಕ್ರಮ್ ಪಾಷಾ, ತಸ್ಲೀಂ, ಮುಖಂಡರಾದ ರೈಸ್ ಮಿಲ್ ನಾಗರಾಜ್, ಚಂದನ್, ಕಿರಣ್, ಪ್ರಸನ್ನ, ಯೋಗೇಶ್, ಸಂಜಯ್ ಸೇರಿದಂತೆ ಇತರರು ಹಾಜರಿದ್ದರು. ಇವತ್ತು ಕನ್ನಡ ರಾಜ್ಯೋತ್ಸವನ ಹೋದ ವರ್ಷ ಆಚರಣೆ ಮಾಡಿದ್ರು. ಇದು 2ನೇ ವರ್ಷ. ಇದು ನಿರಂತರವಾಗಿ ವರ್ಷ ನಡೀಲಿ. ಇವತ್ತು ಕೆಲವು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಕೆಲವರು ಕೆಲಸ ಮಾಡ್ತಾ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗವ್ರೆ. ಅವರು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಕೆಲಸ ಇದ್ದಿದ್ದೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಊಟ ಕೆಲಸ ಎಲ್ಲ ಇದ್ದಿದ್ದೆ. ನಾವು ಇಂಥ ಸಭೆಗಳು ಸಮಾರಂಭಗಳಲ್ಲಿ ಭಾಗಿಯಾಗಬೇಕು. ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರುವವರು ಇಂಥ ಫಂಕ್ಷನಲ್ಲಿ ಬಂದು ನಾವು ಎಲ್ಲ ಪಾಲ್ಗೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಈಗ ನಾನು ಕೇರಳ ಹೋಗ್ತೀನಿ, ತಮಿಳ್ನಾಡಿಗೆ ಹೋಗ್ತೀನಿ. ಅವನು ಒಬ್ಬ ಮುಸಲ್ಮಾನ ಆಗಿದ್ರು ಕೇರಳದಲ್ಲಿ ಅವನು ಉರ್ದು ಮಾತಾಡಲ್ಲ, ಹಿಂದಿ ಮಾತಾಡಲ್ಲ, ಅವನು ಮಾತಾಡೋದೇ ಮಲಯಾಳಿ. ಅವನಿಗೆ ಬಂದ್ರೂ ಮಲಯಾಳಿನೇ. ಅವನು ಕನ್ನಡ ಗೊತ್ತಿದ್ರು ಮಲಯಾಳಿನೇ ಮಾತಾಡೋದಿದೆ. ತಮಿಳ್ನಾಡಿಗೆ ಹೋಗಿ ಈ 2 ರಾಜ್ಯನ ನಾನು ಭಾರಿ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಭಾಷಾಭಿಮಾನ ಜಾಸ್ತಿ. ಅವ್ರ ಮನೆಗಳಲ್ಲಿ ಅವ್ರ ಭಾಷೆ ಮಾತಾಡ್ಕೊಂಡ್ರು ಆ ರಾಜ್ಯದ ಭಾಷೆಗಳನ್ನ ಆ ವ್ಯವಹಾರಿಕ ಜಾಗದಲ್ಲಿ ಮಾತಾಡ್ತಾರೆ. ಅವ್ರು ಗೊತ್ತಿದ್ರು ಮಾತಾಡಲ್ಲ. ಅವ್ರು ಏನಾರ ಉರ್ದು ಮಾತಾಡ್ಬೇಕು ಅಂದ್ರೆ ಸೈಡಿಗೆ ಬಂದು ಮಾತಾಡ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕೆಂದ್ರೆ ನಮ್ಮಲ್ಲಿ ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ನಾವು ಬೆಟ್ರು ಅಂತ ಅನಿಸ್ತೀವಿ. ಯಾಕಂದ್ರೆ ನಾವು ಈ ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಕನ್ನಡ ಈ ನಮ್ಮ ರಾಜ್ಯ ಬಿಟ್ಟು ಆಂಧ್ರ ಹೋದ್ರೆ ಎಲ್ಲ ಮಿಕ್ಸ್ ಇರ್ತದೆ. ತೆಲುಗು ಇರ್ತದೆ, ಉರ್ದು ಜಾಸ್ತಿ ಇರ್ತದೆ. ಮಾತಾಡೋ ಶೈಲಿಲೇ ಕನ್ನಡ ಅವರು ತೆಲುಗು ಮಾತಾಡ್ತಾ ಹಂಗೆ ಉರ್ದು ಮಿಕ್ಸ್ ಮಾಡ್ಬಿಡ್ತಾರೆ. ಅಂದ್ರೆ ಇವತ್ತು ನಮ್ದು ಕರ್ನಾಟಕದಲ್ಲಿ ಕನ್ನಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಎಲ್ಲರೂ ಯಾವ್ದಾದ್ರು ಜಿಲ್ಲೆಯಲ್ಲಿ ಮಾತಾಡ್ತಾರೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನಮ್ಮ ಜಿಲ್ಲೆಯವರು ಇವತ್ತು ಕನ್ನಡನ ಅತಿ ಹೆಚ್ಚು ಮಾತಾಡಿ ಯಾವುದೇ ಒಂದು ಹಿಂದಿ ಆಗ್ಲಿ ಬೇರೆ ಭಾಷೆಗಳಾಗ್ಲಿ ಮಿಕ್ಸ್ ಮಾಡಲ್ಲ. ಇದೇ ಹೈದರಾಬಾದ್ ಕರ್ನಾಟಕ ಹೋಗಿ, ಬಾಂಬೆ ಕರ್ನಾಟಕ ಹೋಗಿ, ಉತ್ತರ ಕರ್ನಾಟಕ ಹೋಗಿ, ದಕ್ಷಿಣ ಕರ್ನಾಟಕ ಹೋಗಿ ಆಯಾ ಒಂದ್ ಸ್ವಲ್ಪ ಮಿಕ್ಸ್ ಆಗತ್ತೆ. ಈ ನಮ್ಮ ಮೈಸೂರು ಹಳೆ ಪ್ರಾಂತ್ಯ ಏನೈತೆ, ನಮ್ದು ಮೈಸೂರು ಹಳೆ ಪ್ರಾಂತ್ಯ, ಇಲ್ಲಿ ನಾವು ಜಾಸ್ತಿ ಜನ ಕನ್ನಡ ಮಾತಾಡ್ತೀವಿ. ಈಗ ನಾವು ಕೂಡ ಕೇರಳದವ್ರಂಗೆ ತಮಿಳ್ನಾಡವ್ರಂಗೆ ಭಾಷಾಭಿಮಾನ ನಾವು ಬೆಳೆಸ್ಕೋಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಪರಭಾಷೆ ಅಳಿಸಿ. ಇವಾಗ ನಮ್ಮ ಕನ್ನಡ ಸೇನೆ ಮಂಜುನಾಥ್ ಸರ್ ಅವರು ಕನ್ನಡ ಬಗೆಯಲ್ಲಿ ಮಾತಾಡಿದ್ರು. ಕನ್ನಡ ಬಗೆಯಲ್ಲಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ಬೋದು. ಆದರೆ ನಮಗೆ ಸಮಯ ಅಭಾವ ಇರೋದ್ರಿಂದ ನಾವು ಸ್ವಲ್ಪ ಮಾತಾಡಿ ಮುಗಿಸ್ಬೇಕಿರ್ತದೆ. ಅದರಿಂದ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ. ಇವಾಗ ನಮ್ಮ ಫ್ರೆಂಡು ನಮ್ಮ ತಸ್ಲೀಮವ್ರು ಹೇಳಿದ್ರು, ನಾವು 1ನೇ ನವೆಂಬರ್ಗೆ ಮಾಡೋಣ ಕನ್ನಡ ರಾಜ್ಯೋತ್ಸವ ಅಂತ. ಅದಕ್ಕೆ ನಾನು ಹೇಳಿದೆ, ಇದು ಒಂದು ದಿವಸಕ್ಕೆ ಮಾಡಿ ಮುಗಿಸೋ ಹಬ್ಬ ಅಲ್ಲ. ಇದು ಪೂರ್ತಿ ತಿಂಗಳು, ಪೂರ್ತಿ ವರ್ಷ ಮಾಡಿದ್ರು ಇದು ಕಡಿಮೆನೆ. ನಾನು ಜಾತಿ ಅಂತ ಬಂದಾಗ ನೂರ್ ಅಹಮದ್, ಬಟ್ ಕರ್ನಾಟಕ ಅಂತ ಬಂದಾಗ ನಾನು ಕನ್ನಡಿಗ. ನಾನು ಕನ್ನಡವನ್ನೇ ಪ್ರೀತಿಸೋದು. ನಾವು ಎಲ್ಲರಿಗೂ ಅದೇ ಹೇಳೋದು. ನಾವು ಬೇರೆ ದೇಶ, ಬೇರೆ ಸ್ಟೇಟ್ಗಳಲ್ಲಿ ಹೆಂಗೆ ತಮಿಳು, ಕೇರಳ ಅವ್ರು ಮಾತಾಡ್ತಾರೆ, ನಾವು ಇದೇ ರೀತಿ ಕನ್ನಡನ ಜಾಸ್ತಿ ಬಳಕೆ ಮಾಡೋಣ ಅಂತ ನಮ್ಮ ಆಸೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದ್ರು ಒಂದೇ ಮಾತು, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ನಾವು ಕನ್ನಡ ಹೋರಾಟಗಾರರ ಜೊತೆಲಿ ಸದಾ ಇದ್ದೀವಿ, ಮೊದಲಿಂದನೂ ಇದ್ದೀವಿ, ಇನ್ನು ನಮ್ಮ ಉಸಿರಿರೋ ತನಕನೂ ನಾವು ಇರ್ತೀವಿ. ಜೈ ಹಿಂದ್, ಜೈ ಕನ್ನಡ. ಬಂಧುಗಳೇ, ಇಡೀ ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಆಚರಿಸುವ ಈ ಸಂದರ್ಭದಲ್ಲಿ ಮಂಡ್ಯದ ಕೈಗಾರಿಕಾ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರುವಂತದ್ದು ಬಹಳ ಸಂತೋಷದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಪ್ರತಿ ವರ್ಷ ನೂರವರ ನೇತೃತ್ವದಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ.
ಅವರ ಕನ್ನಡದ ಪ್ರೇಮಕ್ಕೆ ನಾನು ಕನ್ನಡದ ಒಬ್ಬ ಹೋರಾಟಗಾರನಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಇಲ್ಲಿ ಕನ್ನಡಿಗರಲ್ಲಿ, ಕನ್ನಡ ನೆಲದಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ, ಯಾವುದು ಪ್ರತಿಯೊಬ್ಬರು ಕನ್ನಡದೇ ಆದಂತ ಸಾಧನೆಯನ್ನ ಮಾಡಿದಂಥವ್ರು. ಅಚ್ಚೇವು ಕನ್ನಡದ ದೀಪ ಅಂತ ಹೇಳಿ ಬರೆದಂತ ನಿಶರ್ ಅಹಮದ್ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು. ಅಬ್ದುಲ್ ಕಲಾಂ ಅವರು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ, ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಸ್ಮರಣೆ ಮಾಡಬೇಕಾಗಿದೆ. ಇಂದು ಈ ಸಮಾರಂಭದಲ್ಲಿ ನಮ್ಮ ಕಾರ್ಪೊರೇಟ್ ವಲಯ ಮುಖ್ಯಸ್ಥರಾಗಿರುವಂತಹ ನಾಗಣ್ಣ ಅವರಿದ್ದಾರೆ, ನಮ್ಮ ಮಾಜಿ ನಗರಸಭೆ ಸದಸ್ಯ ಆಗಿರುವಂತಹ ಈ ಸುಂದರ ಸಮಾರಂಭದಲ್ಲಿ ಕನ್ನಡ ನಾಡಿನ ಸಮಗ್ರ ಏಕತೆ ಪ್ರಗತಿಗಾಗಿ ಬಹಳಷ್ಟು ಜನ ನಾಡಿನ ಚಿಂತಕರು, ಸಾಹಿತಿಗಳು, ಹೋರಾಟಗಾರರು, ರಾಜಕಾರಣಿಗಳು ಈ ನಾಡಿಗೆ ತನ್ನದೇ ಅಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಇಷ್ಟು ವರ್ಷ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲಿ ನಾವು ಇರ್ತೀವೋ ಅದೇ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದ್ರ ಮೂಲಕ ಕನ್ನಡದ ಮನಸ್ಸುಗಳನ್ನ ಬೆಸೆಸುವ ಪ್ರಯತ್ನ ಬಹಳ ಮುಖ್ಯವಾಗ್ತದೆ. ನಾವು ಯಾವ ಜಾಗದಲ್ಲಿ ನಮ್ಮ ವೃತ್ತಿಯನ್ನ ಪ್ರಾರಂಭಿಸ್ತೀವೋ, ಯಾವ ಜಾಗದಲ್ಲಿ ನಾವು ನಮ್ಮ ನಿತ್ಯವಾದಂಥ ಕೆಲಸವನ್ನ ಮಾಡ್ತೀವೋ, ಅಲ್ಲಿ ನಮ್ಮ ಕನ್ನಡದ ನಾಡಿನ ವಿಷಯ ಕುರಿತಂತೆ ನಾಡಿನ ಹಬ್ಬವನ್ನ ಆಚರಿಸುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಕೆಲಸ ಮಾಡುವಂಥದ್ದು, ಅವ್ರಿಗೆ ಕಬ್ಬಿನ ಜ್ಯೂಸು, ಬಿಸ್ಕೆಟ್, ಮತ್ತೊಂದು ಕೊಡುವಂಥದ್ದು. ಕಾವೇರಿ ಚಳವಳಿ ಸಂದರ್ಭದಲ್ಲಿ ನೂರು ಎಲ್ಲ ಅವ್ರ ತಂಡವನ್ನ ಕರೆದುಕೊಂಡು ಬಂದು ನಮ್ಮ ಕಾವೇರಿ ಹೋರಾಟಕ್ಕೆ ಸ್ಪಂದಿಸಿದಂಥದ್ದನ್ನ ನಾವು ಇಲ್ಲಿ ಸ್ಮರಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಬೆಸೆಸುವ ಮನಸ್ಸುಗಳನ್ನ ಪ್ರೋತ್ಸಾಹ ನೀಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಂಥ ಒಂದು ಸಾಧನೆ ಮಾಡುವ ವ್ಯಕ್ತಿಗಳಿಗೆ ಮುಂದೆ ಅವರು ಈ ತರದವರು ಒಳ್ಳೆಯ ಉನ್ನತ ಹುದ್ದೆಗಳಿಗೆ ಹೋದಾಗ, ನಗರಸಭೆ ಸದಸ್ಯರು ಮತ್ತೊಂದು ಹುದ್ದೆಗಳಿಗೆ ಅಲಂಕರಿಸಿದಾಗ ಅವರು ನಾಡಿನ ಮಿಡಿತವನ್ನ, ಆ ವಾರ್ಡಿನ ಜನರ ಸಮಸ್ಯೆಗಳನ್ನ ಮಿಡಿತವನ್ನ ಅರ್ಥ ಮಾಡಿಕೊಂಡು ಅಲ್ಲಿಗೆ ಹೋಗಿ ಆ ಸಮಸ್ಯೆಗಳ ಕುರಿತಂತೆ ಮಾತನಾಡ್ತಾರೆ. ನಾವು ಆಯ್ಕೆ ಮಾಡುವ ವ್ಯಕ್ತಿಗಳಲ್ಲೂ ನಮ್ಮ ವಿಫಲತೆಯನ್ನು ನಾವು ನೋಡಬೇಕಾಗಿದೆ. ಸಾರ್ವಜನಿಕವಾಗಿ ಹಿತದೃಷ್ಟಿಯಿಂದ ನಮ್ಮನ್ನ ಸ್ಪಂದಿಸುವಂತ ವ್ಯಕ್ತಿ, ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡಿರುವಂತ ನೂರುವಂತ ವ್ಯಕ್ತಿಗಳನ್ನ, ನಾಗಣ್ಣ ಅಂತ ವ್ಯಕ್ತಿಗಳನ್ನ, ಅನಿಲ್ ಅಂತವ್ರನ್ನ, ಚಂದು ಅಂತವ್ರನ್ನ ನಗರಸಭೆಗಳಿಗೋ, ಜಿಲ್ಲಾ ಪಂಚಾಯತಿಗೋ, ತಾಲೂಕ್ ಪಂಚಾಯತಿಗಳಿಗೂ ಇಂತ ಕಳಿಸಿದಾಗ ಈ ನಾಡಿನ ಸಮಗ್ರ ಅಭಿವೃದ್ಧಿ ಚಿಂತನೆ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಕನ್ನಡ ಭಾಷೆಯ ಅಭಿವೃದ್ಧಿ ಚಿಂತನೆಗೆ, ನಿಮ್ಮ ಕನ್ನಡ ಭಾಷೆಯ ಒಂದು ಆಲೋಚನೆಗೆ ನನ್ನ ಬಹಳ ಹೆಮ್ಮೆಯ ವಿಷಯವನ್ನು ತಿಳಿಸಿ ಈ ಒಂದು ನೂರ್ ಮತ್ತು ಆತ್ಮೀಯ ಸ್ನೇಹಿತರಿಗೆ ಧನ್ಯವಾದಗಳು.